ಡಬ್ಬಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗ ಆಗದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಯನ್ನ ಬಡಿಸೋದಕ್ಕೆ ನಾನ್ ತಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಸುದ್ದಿ ಡಬ್ಬಿ. ಸುದ್ದಿ ಡಬ್ಬಿಯಲ್ಲಿರುವಂತಹ ಮೊದಲ ಸುದ್ದಿ ಏನ್ ಹಾಗಾದ್ರೆ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿನ ನಮ್ಮ ಸುದ್ದಿ ಡಬ್ಬಿಯಲ್ಲಿ 5 ಸುದ್ದಿಗಳಿದೆ. ಹಾಗಾದ್ರೆ ಮೊದಲನೇ ಸುದ್ದಿ ಡಬ್ಬಿಯನ್ನ ಓಪನ್ ಮಾಡುವಂತಹ ಸಮಯ. ಹಾಗಾದ್ರೆ ನಮ್ಮ ಇವತ್ತಿನ ಮೊದಲ ಸುದ್ದಿ ಡಬ್ಬಿಯಲ್ಲಿರುವಂತಹ ಆ ಸ್ಪೆಷಲ್ ಸುದ್ದಿ ಯಾವುದು ಅಂತ ನೋಡ್ತಾ ಹೋದ್ರೆ ಮಣಿಪುರದ ವಿಚಾರವನ್ನ ಸ್ವಲ್ಪ ಗಮನ ಹರಿಸ್ತಾ ಹೋಗೋಣ. ಯಾಕಂದ್ರೆ ಹಿಂಸಾಚಾರದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇವಾಗಿನ ಕಂಡೀಷನ್ ಯಾವ ರೀತಿ ಆಗಿದೆ? ಇದೆಲ್ಲ ಬೆಳವಣಿಗೆಗಳ ನಡುವೆಯಲ್ಲಿ ಮಣಿಪುರದ ಸಿಎಂ ಬಿರೇನ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಹೋಗುತ್ತೆ. ಮುಖ್ಯಮಂತ್ರಿಗಳ ಹುದ್ದೆಯಿಂದ ಹಾಗಾದ್ರೆ ಕೆಳಗಿಳಿತಾರಾ ಬಿರೇನ್ ಸಿಂಗ್ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಘಟನೆಗೆ ಈಗಾಗಲೇ ಹಿಂಸಾಚಾರ ಪ್ರಕರಣವನ್ನ ಸರಿಯಾಗಿ ಅವರು ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಬಿರೇನ್ ಸಿಂಗ್ ಅವರ ರಾಜೀನಾಮೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಡ ಬರ್ತಾ ಇದೆ. ಹಾಗಾಗಿ ಮಣಿಪುರದ ಬಿಜೆಪಿ ರಾಜ್ಯ ಘಟಕದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಡ ಕಂಡು ಬರ್ತಾ ಇದೆ. ಹಾಗಾಗಿ ಮಣಿಪುರದಲ್ಲಿ ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳಿ ಮತ್ತೊಂದು ಕಡೆಗೆ ಮನವಿಯನ್ನ ಕೂಡ ಸರ್ಕಾರ ಮಾಡ್ಕೊಳ್ತಾ ಇದೆ. ಇದೆಲ್ಲವುಗಳ ಮಧ್ಯೆ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಈಗ ಕೆಲ ಬಿಜೆಪಿ ನಾಯಕರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಸ್ಥಾನಕ್ಕೆ ಜವಾಬ್ದಾರಿಯ ಹೊಣೆಯನ್ನ ಹೊತ್ತು ಸಿಎಂ ಹುದ್ದೆಯಿಂದ ಕೆಳಗಿಳಿತಾರಾ ಬಿರೇನ್ ಸಿಂಗ್ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಈಗಾಗಲೇ ಅಮಿತ್ ಶಾ ಅವರ ಜೊತೆಯಲ್ಲಿ ಬಿರೇನ್ ಸಿಂಗ್ ಅವರು ಹೋಗಿ ಮಾತುಕತೆಯನ್ನ ನಡೆಸಿದ್ರು. ಮಣಿಪುರದ ಸಿಚುಯೇಷನ್ ಯಾವ ರೀತಿಯಾಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಇಲ್ಲಿ ಸಮುದಾಯದ ಮೀಸಲಾತಿಗಾಗಿ ಶುರುವಾದಂತಹ ಈ ಒಂದು ಸಂಘರ್ಷ ಇದೆಯಲ್ಲ, ಅದು 100 ಜನರ ಸಾವಿಗೂ ಕೂಡ ಕಾರಣ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಶಾಂತಿ ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿತ್ತು. ಹಾಗಾಗಿ ಮಣಿಪುರದಲ್ಲಿ ನಿರಂತರವಾಗಿ ಯಾವಾಗ ಅಹಿತಕರ ಘಟನೆಗಳು ಈ ಸಮುದಾಯದ ವಿಚಾರಗಳಿಗೆ, ಮೀಸಲಾತಿ ವಿಚಾರಗಳಿಗೆ ಶುರುವಾದವು, ಅದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನೋ ಆಗ್ರಹ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಬನ್ನಿ ಇದೆಲ್ಲ ವಿಚಾರಗಳಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡಿ, ಈಗಾಗಲೇ ಮಣಿಪುರದಲ್ಲಿ ಹಿಂಸಾಚಾರ ಪ್ರಕರಣ ಬಹಳ ವಿಕೋಪಕ್ಕೂ ಕೂಡ ಹೋಗಿತ್ತು. ಈಗ ಪ್ರಸ್ತುತವಾಗಿ ಮಣಿಪುರದ ಮುಖ್ಯಮಂತ್ರಿ ಆಗಿರುವಂತಹ ಬಿರೇನ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋ ಒಂದು ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಮಣಿಪುರ ಭಾಗದಲ್ಲಿ ಇರುವಂತಹ ಸಿಚುಯೇಷನ್ ಜೊತೆಗೆ ಯಾವ ರೀತಿಯಾಗಿ ಒತ್ತಡ ಕೇಳಿ ಬರ್ತಾ ಇದೆ, ಓವರ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ಶ್ರುತಿ, ಈ ಮಣಿಪುರದಲ್ಲಿ 2 ಬುಡಕಟ್ಟು ಸಮುದಾಯಗಳ ಮಧ್ಯದಲ್ಲಿ ಶುರುವಾಗಿರ್ತಕ್ಕಂಥ ಒಂದು ಗದ್ದಲ ಏನಿತ್ತು, ಅಥವಾ ಒಂದು ರೀತಿಯಿಂದ ಒಬ್ಬರಿಗೊಬ್ಬರು ಆಗದ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಹೊಡೆದಾಟಗಳಾಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಪೈಪೋಟಿಗಳಿರ್ಬೋದು, ಇದೆಲ್ಲ ಏನಾಗ್ತೈತೆ ಅಂದರೆ ಕಳೆದ ಒಂದು ದಶಕದಲ್ಲಿ ಇದು ಪ್ರತಿದಿನ ಒಂದಿಲ್ಲ ಒಂದು ರೂಪದಲ್ಲಿ ಕಾಣಿಸ್ತಾನೆ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಮಣಿಪುರ ಸರ್ಕಾರ ಕೆಲ ನಿರ್ಧಾರಗಳನ್ನ ತೆಗೆದುಕೊಂಡಿರುತ್ತೆ. ಒಂದು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಪ್ರಮುಖವಾಗಿ ಅಂದರೆ ಈ ಕುಕಿ ಅಂತಕ್ಕಂಥ ಬುಡಕಟ್ಟು ಸಮುದಾಯ ಏನಿದೆ, ಅಲ್ಲಿಯ ಒಂದು ಕಾಡುಗಳಲ್ಲಿ ಇರ್ತಕ್ಕಂಥ ಸಮುದಾಯ, ಅದು ಹೆಚ್ಚಾಗಿ ಒಂದು ಮಿಷನರಿಗಳ ಸಮಯದಲ್ಲಿ ಒಂದು ಕ್ರಿಶ್ಚಿಯನ್ಸ್ ಆಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅದು. ಹೀಗಾಗಿ ಆ ಬುಡಕಟ್ಟು ಜನಾಂಗದಲ್ಲಿ ಮತ್ತೆ ಇನ್ನೊಂದು ಬೇರೆ ಬುಡಕಟ್ಟು ಜನಾಂಗಗಳೇನಿದ್ದಾವೆ ಮಧ್ಯದಲ್ಲಿ ಒಂದು ರೀತಿಯಿಂದ ಪೈಪೋಟಿ ಇದ್ದೇ ಇತ್ತು, ತಿಕ್ಕಾಟ ಇದ್ದೇ ಇತ್ತು. ಆ ಒಂದು ಬುಡಕಟ್ಟು ಜನ ಏನಿದ್ದಾರೆ ಅವರು ಅಲ್ಲಿ ಕಾಡುಗಳಲ್ಲಿ ಬೀಡುಬಿಟ್ಟಂತವ್ರು, ಅಲ್ಲಿಂದ ಅಂದ್ರೆ ಒಂದು ಈ ರಿಸರ್ವ್ ಫಾರೆಸ್ಟ್ ಏನಿರುತ್ತೆ ಅದನ್ನ ಅತಿಕ್ರಮಿಸಿಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅದನ್ನು ತೆರವುಗೊಳಿಸುವಂತ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗುತ್ತೆ. ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರ ಟ್ರಿಗರ್ ಆಗೋದಕ್ಕೆ ಕಾರಣ ಆಯಿತು ಅಂತ ಮಾಹಿತಿಗಳು ಬರ್ತಾ ಇದಾವೆ. ಅದು ಕಾರಣಗಳು ಏನೇ ಇದ್ರು ಕೂಡ ಕಳೆದ 1 ರಿಂದ 1.5 ತಿಂಗಳಿಂದ ಇದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹಿಂಸಾಚಾರಗಳಾಗ್ತಾ ಇದಾವೆ, ಸಾವು ನೋವುಗಳಾಗ್ತಾ ಇದಾವೆ. ಎಷ್ಟೋ ಜನ ತಮ್ಮ ಮನೆಗಳನ್ನ ಕಳ್ಕೊಳ್ಳುವಂತ ಹಂತಕ್ಕೆ ಬಂದಿದ್ದಾವೆ. ದೇವಸ್ಥಾನಗಳು, ಪೂಜಾ ಸ್ಥಳಗಳು ಕೂಡ ಅಲ್ಲಿ ಸಾಕಷ್ಟು ಹಾನಿಗೊಳಗಾಗ್ತಾ ಇದಾವೆ ಅಂತೇಳಿ ಮಾಹಿತಿಗಳಿದಾವೆ. ಹೀಗಿದ್ದು ಸರ್ಕಾರ ಏನ್ ಮಾಡ್ತಾ ಇದೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಾನೂನು ಅಲ್ಲಿ ಆ ಪಾತ್ರ ಏನಾಗಿದೆ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬರ್ತಾ ಇತ್ತು. ಈಗ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಸಂತ್ರಸ್ತರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡುವಂತ ಸಂದರ್ಭಗಳಿದಾವೆ. ಹೀಗಾಗಿ ಸಹಜವಾಗಿ ಪ್ರಶ್ನೆ ಬರ್ತಿರ್ತಕ್ಕಂಥ ಮಣಿಪುರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿರೇನ್ ಸಿಂಗ್ ಅವರ ಮೇಲೆ, ಬಿರೇನ್ ಸಿಂಗ್ ತಮ್ಮ ಕರ್ತವ್ಯವನ್ನ ಸರಿಯಾದ ನಿಟ್ಟಿನಲ್ಲಿ ನಿರ್ವಹಿಸಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಥವಾ ನಿರ್ವಹಿಸಿದಾರ, ಅವರು ಯಾಕೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ? ಯಾವುದೇ ಒಂದು ರೂಲ್ಸ್ ಗಳನ್ನ ತಂದಾಗ, ರೆಗ್ಯುಲೇಷನ್ಸ್ ತಂದಾಗ, ಅಥವಾ ನಿಯಮಗಳನ್ನ ಜಾರಿಗೆ ತರುವಾಗ ಅಲ್ಲಿರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ, ಅವರನ್ನು ಕೂಡ ಒಂದು ಒಳಗೊಳ್ಳಬೇಕಾಗತ್ತೆ, ಅವರ ಜೊತೆಯಲ್ಲೂ ಕೂಡ ಚರ್ಚೆಗಳಾಗಬೇಕಾಗತ್ತೆ. ಹಾಗೇನು ಮಾಡದೆ ಏಕಾಏಕಿ ತೆಗೆದುಕೊಂಡ ನಿರ್ಧಾರದ ಪರಿಣಾಮವಾಗಿ ಇವತ್ತು ಮಣಿಪುರ ಇಷ್ಟು ದೊಡ್ಡ ಪ್ರಮಾಣದ ಹಿಂಸಾಚಾರವನ್ನ ಕಾಣ್ತಾ ಇದೆಯಾ ಅಂತ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ. ಹೀಗಾಗಿ ಸಹಜವಾಗಿ ಅವರ ಮೇಲೆ ಇರ್ತಕ್ಕಂಥ ಒತ್ತಡ ಮತ್ತು ಕೇಂದ್ರದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು, ಮೂಡ್ತಿರ್ತಕ್ಕಂಥ ಪ್ರಶ್ನೆಗಳು, ಇದರ ಕಾರಣದಿಂದಾಗಿ ಇವತ್ತು ಅವರು ರಾಜೀನಾಮೆಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿಗಳು ಬರ್ತಾ ಇದಾವೆ. ಆದರೆ ಅಧಿಕೃತವಾಗಿ ಯಾವುದೇ ಈ ಬಗ್ಗೆ ಸ್ಪಷ್ಟನೆ ಆಗಲಿ ಅಥವಾ ಸ್ಪಷ್ಟ ನಿರ್ಧಾರವಾಗಲಿ ಸಿಕ್ಕಿಲ್ಲ. ಹೀಗಾಗಿ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಕೊಡೋದಿಲ್ವಾ ಅಂತಕ್ಕಂಥ ಪ್ರಶ್ನೆಗಳ ನಡುವೆ ಈ ಮಣಿಪುರದ ಸ್ಥಿತಿ ಏನಾಗುತ್ತೆ, ಮಣಿಪುರ ಯಾವಾಗ ಮರಳಿ ಸಹಜ ಸ್ಥಿತಿಗೆ ತಲುಪುತ್ತೆ, ಮಣಿಪುರದಲ್ಲಿ ಮತ್ತೆ ಯಾವಾಗ ಶಾಂತಿ ನೆಲೆಸುತ್ತೆ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಶ್ರುತಿ, ಜೊತೆಗೆ ರಾಘವೇಂದ್ರ ಏನು ಅಂತ ಹೇಳಿದ್ರೆ
ಒಂದು ಕಡೆಗೆ ಮಣಿಪುರದ ಸಿಎಂ ಹೋಗಿ ಬೇರೇನ್ ಸಿಂಗ್ ಅವರು ಅಮಿತ್ ಶಾ ಅವರ ಜೊತೆ ಕಂಪ್ಲೀಟ್ ಆಗಿ ವಾಸ್ತವದ ಪರಿಸ್ಥಿತಿ ಹೆಂಗಿದೆ, ಏನೆಲ್ಲ ಆಗ್ತಾ ಇದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ರು. ಸೊ ಅವತ್ತೇ ಸಾಕಷ್ಟು ವಿಪಕ್ಷಗಳೆಲ್ಲವೂ ಕೂಡ ಒಂದು ಮೀಟಿಂಗ್ ಅನ್ನು ನಡೆಸೋದ್ರ ಮುಖಾಂತರ ಬೇರೇನ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋ ದೊಡ್ಡ ಮಟ್ಟದ ಕೂಗನ್ನು ಕೂಡ ಹಾಕಿದ್ರು. ಮತ್ತೊಂದು ಕಡೆಗೆ ಈ ಕಂಪ್ಲೀಟ್ ವಿಚಾರವನ್ನ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳಿಗೂ ಕೂಡ ತಿಳಿಸಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಗುಡಿ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ನೋಡ್ಬೇಕು ಹಾಗಾದ್ರೆ ಸೊ ಯಾವ ರೀತಿಯಾಗಿ ಮಣಿಪುರದ ಸಿಚುಯೇಷನ್ ಏನ್ ಅಹಿಂಸಾತ್ಮಕ ಘಟನೆಗಳು ನಡೀತಾ ಇದ್ವು ಅವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳತ್ತಾ. ಸೊ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರೆ ಅಂತಲೇ ಎಲ್ಲ ವಿಚಾರಗಳು ಮೂಲಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದ ಸೊ ಇವತ್ತು ಅಧಿಕೃತವಾಗಿ ರಾಜೀನಾಮೆಯನ್ನ ಕೂಡ ಬೇರೇಂದ್ರ ಸಿಂಗ್ ಅವರು ತಮ್ಮ ಮಣಿಪುರದ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಯಾವುದು ಅನ್ನೋದ್ರ ಕಡೆ ಕೂಡ ಗಮನ ಹರಿಸ್ತಾ ಹೋಗೋಣ. ಪ್ರಮುಖವಾಗಿ ನಮ್ಮ ರಾಜಕೀಯದ ವಿಚಾರಕ್ಕೆ ಬಂದಾಗ ಸೊ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ಎರಡೂ ವಿಚಾರಗಳೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗೋದು. ಪ್ರಮುಖವಾಗಿ ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅಂತರ್ಯುದ್ಧಕ್ಕೆ ಮದ್ದನ್ನ ಅರಿತಾರ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಬಿಜೆಪಿ ಅವರು ಯಾವ ರೀತಿಯಾಗಿ ತಮ್ಮ ಒಳಗಿನ ಆಂತರಿಕ ಬೇಗುದಿಗಳನ್ನ ಶಮನ ಮಾಡ್ತಾರ ಹಾಗಾದ್ರೆ ಅಂತರ್ಯುದ್ಧಕ್ಕೆ ಈಗಲಾದ್ರೂ ಬ್ರೇಕ್ ಬೀಳತ್ತಾ ಅನ್ನೋದೊಂದು ಪ್ರಶ್ನೆ ರಾಜ್ಯ ಬಿಜೆಪಿ ನಾಯಕರಲ್ಲೇ ಇಲ್ಲಿ ಮೂಡ್ತಾ ಇದೆ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ಕೂಡ ಶುರುವಾಗಿದೆ. ಈಗಾಗಲೇ ಬಹಿರಂಗವಾಗಿ ಯಾವೆಲ್ಲ ರಾಜ್ಯ ನಾಯಕರು ಹೇಳಿಕೆಗಳನ್ನ ಕೊಟ್ಟಿದ್ರು ಅವರೆಲ್ಲರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು. ಅವರೆಲ್ಲರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಇವತ್ತು ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಸೊ ಕಂಪ್ಲೀಟ್ ಆಗಿ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿ ಅವರಿಗೆ ಬ್ರೇಕ್ ಹಾಕುವಂತಹ ಕೆಲಸ ಕೂಡ ಬಿಜೆಪಿಯ ಹೈಕಮಾಂಡ್ ನಿಂದ ಆಗಿತ್ತು. ಯಾಕಂದ್ರೆ ಒಳಗೊಳಗೆ ಇವರೇ ಅಸಮಾಧಾನವನ್ನ ಈ ಮಟ್ಟಿಗೆ ಬಹಿರಂಗವಾಗಿ ಕೊಡ್ತಾ ಹೋದ್ರೆ ಮತ್ತಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅನ್ನೋ ಲೆಕ್ಕಾಚಾರದಿಂದ ಸೊ ಯಾರು ಕೂಡ ಮಾತನಾಡಬಾರದು, ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಒಂದು ಕಡೆ ಪ್ರತಾಪ್ ಸಿಂಹ ಅವರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ಆನಂತರ ಸೈಲೆಂಟ್ ಆದ್ರು. ಮತ್ತೊಂದು ಕಡೆಗೆ ಸಿಟಿ ರವಿ ಅವರು ಕೂಡ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಹೊಂದಾಣಿಕೆ ರಾಜಕೀಯದ ಹೇಳಿಕೆಗೆ ಸಪೋರ್ಟ್ ಅನ್ನ ಕೊಡುವಂತಹ ಮಾತುಗಳನ್ನ ಆಡಿದ್ರು. ಮತ್ತೊಂದು ಕಡೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವೇ ಹರಿಹಾಯ್ದ್ರು. ಮತ್ತೊಂದು ಕಡೆಗೆ ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ರೇಣುಕಾಚಾರ್ಯ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ರು. ಹಾಗಾಗಿ ಇದೆಲ್ಲವುಗಳು ಬಹಿರಂಗವಾಗಿ ಏನ್ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇತ್ತು. ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಜಾಯ್ನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಕೃಷ್ಣ, ಇವತ್ತು ಸಭೆಯನ್ನ ಮಹತ್ವದ ಸಭೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸತ್ತೆ. ಸೊ ಯಾವೆಲ್ಲ ವಿಚಾರಗಳು ಇವತ್ತು ಚರ್ಚೆಯಾದವು, ಜೊತೆಗೆ ಯಾವ ರೀತಿಯಾಗಿ ರಾಜ್ಯದ ಬಹಿರಂಗವಾಗಿ ಮಾತನಾಡುವಂತಹ ನಾಯಕರ ಮಾತುಗಳಿಗೆ ಕಡಿವಾಣ ಹಾಕುವಂತಹ ಕೆಲಸಗಳ ಆಯ್ತಾ, ಏನ್ ಮಾಹಿತಿಗಳು ಸಿಗ್ತಾ ಇದೆ ಇವತ್ತಿನ ಸಭೆ ವಿಚಾರಕ್ಕೆ ಹೇಳೋದಾದ್ರೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಬಿಜೆಪಿಗೆ ಮುಳುವಾಗಿರುವಂತದ್ದು ಒಂದು ರೀತಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಏನು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ, ಅದನ್ನ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಯಾರು ಪಕ್ಷದ ವಿರುದ್ಧವಾಗಿ ಮಾತಾಡಿದರೆ ಅವ್ರ ಜೊತೆ ಮಾತನಾಡುವಂತ ಒಂದು ಕೆಲಸವನ್ನು ಕೂಡ ಬೆಳಗ್ಗೆಯಿಂದನೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮೇಶ್ ಗೌಡರು ಕೂಡ ಮುನೇಂದ್ರ ಕುಮಾರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದು ಎಲ್ಲ ಒಂದು ಕಡೆ ಪಕ್ಷದಲ್ಲೂ ಕೂಡ ಒಂದು ರೀತಿ ಮುಜುಗರಕ್ಕೂ ಕೂಡ ಕಾರಣವಾಗಿತ್ತು. ಅವ್ರನ್ನೂ ಕೂಡ ಕರೆದು ಮಾತಾಡುವಂತ ಕೆಲಸವನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ಮಾಡಿದ್ದಾರೆ. ಅದ್ರ ಜೊತೆಗೆ ಬಹುಮುಖ್ಯವಾಗಿ ಶ್ರುತಿ, ವಿಜಯಪುರ ಮತ್ತೆ ಬಾಗಲಕೋಟೆ ಭಾಗದಲ್ಲಿ ಬಿಜೆಪಿಯ ಪ್ರಮುಖವಾದಂತಹ ನಾಯಕರ ನಡುವೆನೇ ಒಂದು ರೀತಿ ವಾಕ್ಸಮರ ಶುರುವಾಗಿತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಎಲ್ಲೊಂದು ಕಡೆ ಬಿಜೆಪಿ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆದ್ರು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿನ ಸ್ಥಳೀಯ ಮಟ್ಟದ ಮುರುಗೇಶ್ ನಿರಾಣಿ ಆಗಿರಬಹುದು, ಮತ್ತೆ ಎಸ್ ನಡಳ್ಳಿ ಪಾಟೀಲ್ ಆಗಿರಬಹುದು, ಹೀಗೆ ಪ್ರಮುಖವಾದಂತಹ ನಾಯಕರೆಲ್ಲರೂ ಕೂಡ ಆಪಾದನೆಯನ್ನ ಮಾಡಿದ್ರು. ಅದಾದ ನಂತರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೊಂದಾಣಿಕೆ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಯತ್ನಾಳ್ ಅವರ ಹೇಳಿಕೆ ಮತ್ತೆ ಅಲ್ಲಿ ಅವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆರೋಪವನ್ನ ಮಾಡಿದರೆ ಅವರ ಆರೋಪದಿಂದ ಒಂದು ರೀತಿ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರ ಆಗಿತ್ತು. ಇವತ್ತಿನ ಯತ್ನಾಳ್ ಅವರನ್ನು ಕೂಡ ಕರೆಸೋದ್ರ ಮಾತುಕತೆ ಮಾಡಿದ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೂಡ ಒಂದಷ್ಟು ಸಮಜಾಯಿಸಿಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾರು ತನ್ನ ವಿರುದ್ಧವಾಗಿ ಆಪಾದನೆಯನ್ನ ಮಾಡ್ತಾ ಇದ್ದಾರೆ, ಯಾರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅದೇ ಒಂದು ನಾಯಕರು ನನ್ನ ವಿರುದ್ಧವಾಗಿ ಸೋಲಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ನಾನು ಇಷ್ಟು ದಿನ ಆಡಿರುವಂತಹ ಮಾತುಗಳಲ್ಲಿ ಯಾವುದೋ ಪಕ್ಷ ವಿರೋಧವಾಗಿ ಆಗಿದೆ ಅನ್ನೋದ್ರ ಬಗ್ಗೆ ನೀವೇ ರೆಕಾರ್ಡ್ಗಳನ್ನು ತರಿಸಿ ಮಾತಾಡಿ ಅನ್ನೋ ಒಂದು ಸಮರ್ಥನೆಯನ್ನು ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಗೆ ಯತ್ನಾಳ್ ಅವರು ಮಾಡಿಕೊಂಡಿರುವಂತದ್ದು. ಅದ್ರ ಜೊತೆಗೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಮಾತನಾಡೋದಿಲ್ಲ ಅನ್ನೊಂದು ಸಂದೇಶವನ್ನು ಹೇಳಿಕೆಯನ್ನು ಕೂಡ ಯತ್ನಾಳ್ ಅವರು ಕೊಟ್ಟಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಯತ್ನಾಳ್ ಅವರಿಗೂ ಕೂಡ ಒಂದಷ್ಟು ಬುದ್ಧಿಮಾತನ್ನ ರಾಜ್ಯದ ಬಿಜೆಪಿ ನಾಯಕರು ಹೇಳಿದ್ದಾರೆ. ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಆದೇಶ ಇದೆ, ಯಾವುದೇ ಕಾರಣ ಕೂಡ ಇನ್ನು ಮುಂದೆ ಮಾತಾಡಬೇಡಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಈಗ ಪ್ರತಾಪ್ ಸಿಂಹ ಅಂದ್ರೆ ಮೈಸೂರು ಭಾಗದ ಪ್ರತಾಪ್ ಸಿಂಹ ಅವರು ಈ ಹಿಂದೆ ತನಿಖೆ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧಗೂ ಕೂಡ ಆಪಾದನೆಯನ್ನ ಮಾಡಿದ್ರು. ಹೊಂದಾಣಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ತನಿಖೆಯನ್ನ
ಮಾಡಲಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಪಕ್ಷಕ್ಕೆ ಸೋಲಾಯಿತು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು. ಹೀಗಾಗಿ ಪಕ್ಷ ಇದೇ ಇವರೊಂದು ಹೇಳಿಕೆ ಕೂಡ ಪಕ್ಷಕ್ಕೆ ಒಂದು ರೀತಿ ಡ್ಯಾಮೇಜ್ ಆಗೋ ಒಂದು ಕೆಲಸವನ್ನ ಮಾಡಿತ್ತು. ಹೀಗಾಗಿ ಈಗ ಸದ್ಯಕ್ಕೆ ಪ್ರತಾಪ್ ಸಿಂಹ ಅವರ ಜೊತೆಗೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮಾತುಕತೆ ನಡೆಸುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಎಸ್ ನಡಹಳ್ಳಿ ಪಾಟೀಲ್ ಅವರು ಕೂಡ ಒಂದಷ್ಟು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಯತ್ನಾಳ್ ಅವರು ಕೂಡ ಹೊಂದಾಣಿಕೆ ಮಾಡಿರುವಂತಹ ವಿಚಾರ ಇರಿ ವಿಜಯಪುರ ಮತ್ತೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದ್ರ ರೀತಿ ಆಗಬಾರದು. ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ಅವರ ಹೊಂದಾಣಿಕೆಯಿಂದಾನೇ ನಾವು ಸೋತಿದ್ದೇವೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯಾದಂತಹ ನಡವಳಿಕೆ ಆಗಬಾರದು. ಆ ಒಂದು ನಿಟ್ಟಿನಲ್ಲಿ ನೀವು ಕ್ರಮವನ್ನು ವಹಿಸಿ ಅನ್ನೋದ್ರ ಬಗ್ಗೆ ಕೂಡ ಎಸ್ ಪಾಟೀಲ್ ನಡಹಳ್ಳಿ ಅವರು ಕೂಡ ಒಂದಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬರುವಂತ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಪಕ್ಷದ ವಿರುದ್ಧವಾಗಿ ಮಾತಾಡಬೇಡಿ, ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತಾಡಿ, ನಾವೇನಿದ್ರು ಕೂಡ ಬರುವಂತ ಲೋಕಸಭಾ ಚುನಾವಣೆ ಗೆಲ್ಲಬೇಕಾಗತ್ತೆ, ಒಟ್ಟಾಗಿ ಹೋಗಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಅನ್ನೋ ಒಂದು ಮನವಿಯನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ಆ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಬರುವಂತ ದಿನಗಳಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆಗಿರ್ಬೋದು, ಪಕ್ಷದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡುವಂತದ್ದಾಗಿರ್ಬೋದು, ಮತ್ತೆ ಪಕ್ಷದ ನಾಯಕರ ವಿರುದ್ಧವಾಗಿ ಯಾರು ಕೂಡ ಮಾತಾಡದಿರೋ ರೀತಿಯಾಗಿ ಕ್ರಮವನ್ನು ವಹಿಸುವಂತದ್ದು. ಆ ಮುಖಾಂತರವಾಗಿ ಬರುವಂತ ಲೋಕಸಭಾ ಚುನಾವಣೆಗೆ ಒಟ್ಟಾಗಿ ಹೋಗೋದ್ರ ಮೂಲಕವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸೂಚನೆಗಳನ್ನ ಅಂದ್ರೆ ಖಡಕ್ ಸೂಚನೆಗಳನ್ನ ಇವತ್ತು ರಾಜ್ಯದ ಬಿಜೆಪಿ ನಾಯಕರು ಪಕ್ಷ ವಿರೋಧಿ ನಾಯಕರುಗಳಿಗೆ ಕೊಟ್ಟಿರುವಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ನೋಡೋಣ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತಾರಲ್ಲ, ಹಂಗೆ ಈಗಾಗಲೇ ಬಿಜೆಪಿ ಸೋತದ್ದು ಆಗಿದೆ. ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ಯಾವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬೇಕಾಗುತ್ತೆ, ಸೊ ಅದಕ್ಕೆ ರಾಜ್ಯದ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನ ಮೇರೆಗೆ ರಾಜ್ಯದಲ್ಲೂ ಕೂಡ ಒಂದು ರೆಬಲ್ನ ನಾಯಕರುಗಳನ್ನ ಕರೆದು ಇವತ್ತು ಮಹತ್ವದ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ನೋಡೋಣ, ಮತ್ತೊಮ್ಮೆ ಇದೇ ರೀತಿಯಾದ ವಾಕ್ಪ್ರಹಾರಗಳು ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗಳಾಗತ್ತಾ ಅಥವಾ ಪಕ್ಷದ ವೇದಿಕೆಯಲ್ಲಿ ಆಂತರಿಕವಾಗಿ ಚರ್ಚೆಗಳನ್ನ ಮಾಡಿಕೊಂಡು ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ಹೋಗ್ತಾರ ಅನ್ನೋದನ್ನ ಕಾದ್ ನೋಡೋಣ. ಸೊ ಇನ್ನು ಮುಂದಿನ ನಮ್ಮ ಸುದ್ದಿ ಡಬ್ಬಿಯ 3ನೇ ವಿಚಾರದತ್ತ ಗಮನ ಹರಿಸ್ತಾ ಹೋಗೋಣ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯಲ್ಲಿರುವಂತಹ 3ನೇ ಬಾಕ್ಸ್ ನಲ್ಲಿ ಯಾವ ಸುದ್ದಿ ಇದೆ ಹಾಗಾದ್ರೆ? ಸೊ ಆ ಸುದ್ದಿಯ ಬಾಕ್ಸ್ ಅನ್ನ ಇದೀಗ ಓಪನ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ 3ನೇ ಸುದ್ದಿ ಇರೋದು ಸೊ ಯಾವ ವಿಚಾರಕ್ಕೆ? ಕೇಂದ್ರದ ವಿಚಾರಕ್ಕೆ ಹೋಗೋಣ. ಸೊ ಇಲ್ಲಿ ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟಕ್ಕೆ ಹಾಗಾದ್ರೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಎಷ್ಟೊತ್ತು ರಾಜ್ಯದ ವಿಚಾರವನ್ನ ನೋಡಿದ್ರಿ, ಸೊ ಕೇಂದ್ರದ ವಿಚಾರದಲ್ಲೂ ಕೂಡ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಬೇಕು ಅಂತ ಹೇಳಿ ಈಗಾಗಲೇ ನರೇಂದ್ರ ಮೋದಿ ಅವರು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಭಾರಿ ಬದಲಾವಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲೇ ಜುಲೈ 3ನೇ ತಾರೀಕು ಪ್ರಧಾನಿ ಮೋದಿ ಅವರು ಮಂತ್ರಿಮಂಡಲದ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ಇನ್ನು 3 ದಿನಗಳಲ್ಲಿ ಮಂತ್ರಿಮಂಡಲದ ಸಭೆ ನಡೆಯುತ್ತಲ್ಲ, ಸೊ ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಯಾವೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಮೇಜರ್ ಸರ್ಜರಿ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಯಾವ ರೀತಿಯಾಗಿ ಮೇಜರ್ ಸರ್ಜರಿಯನ್ನ ಸಚಿವ ಸಂಪುಟಕ್ಕೆ ಮಾಡಲಾಗುತ್ತೆ ಅನ್ನೋದೊಂದು ಪ್ರಶ್ನೆ. ಮತ್ತೊಂದು ಕಡೆಗೆ ಬೆಂಗಳೂರಿನ ಸಂಸದರ ವಿಚಾರಕ್ಕೆ ನೋಡೋದಾದ್ರೆ ರಾಜ್ಯದಲ್ಲಿ ಓರ್ವ ಸಂಸದರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿದೆ. ಪ್ರಮುಖವಾಗಿ ಬೆಂಗಳೂರಿನ ಸಂಸದರಾಗಿರುವಂತಹ ಪಿಸಿ ಮೋಹನ್ ಅವರು, ಕೇಂದ್ರದ ಸಂಸದರಾಗಿರುವಂತಹ ಬೆಂಗಳೂರು ಕೇಂದ್ರ ಸಂಸದರಾಗಿರುವಂತಹ ಪಿಸಿ ಮೋಹನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದೊಂದು ಲೆಕ್ಕಾಚಾರಗಳು ಕೂಡ ಇದೆ, ನೋಡಬೇಕು. ಸೊ ಪಿಸಿ ಮೋಹನ್ ಅವರಿಗೆ ತಮ್ಮದೇ ಆದಂತಹ ವರ್ಚಸ್ ಕೂಡ ಇದೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದರಾಗಿದ್ದಾರೆ ಪಿಸಿ ಮೋಹನ್ ಅವರು. ಈ ಹಿಂದೆ 2 ಬಾರಿ ಚಿಕ್ಕಪೇಟೆಯ ಶಾಸಕರಾಗಿದ್ರು, ಜೊತೆಗೆ ಸತತವಾಗಿ 3 ಬಾರಿಗಳಿಂದ ಕೂಡ ಸಂಸದರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದೇಶಾಂಗ ವ್ಯವಹಾರಗಳ ಕುರಿತ ಸಂಸದೀಯ ಮಂಡಳಿ ಸದಸ್ಯರಾಗಿದ್ದಾರೆ. ನಗರಾಭಿವೃದ್ಧಿ ಕುರಿತ ಸಂಸದೀಯ ಮಂಡಳಿಯ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಒಬಿಸಿ ಸಮುದಾಯದ ಪ್ರಮುಖ ನಾಯಕರು ಅಂತ ಹೇಳಿ ಪಿಸಿ ಮೋಹನ್ ಅವರು ಗುರುತಿಸಿಕೊಂಡಿದ್ದಾರೆ. ಸಮರ್ಥ ನಾಯಕರು ಅನ್ನೋದನ್ನ ಪ್ರೂವ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಿರಂತರವಾಗಿ ಗೆಲ್ತಾ ಬಂದಿದ್ದಾರೆ ಪಿಸಿ ಮೋಹನ್ ಅವರು. ತಮ್ಮದೇ ಆದಂತಹ ಹಿಡಿತವನ್ನ ಬೆಂಗಳೂರಿನ ವಿಚಾರದಲ್ಲಿ ಹಿಡ್ಕೊಂಡಿದ್ದಾರೆ, ಅವರಿಗೆ ಹಿಡಿತಾ ಇದೆ. ಸೊ ಈ ಹಿಂದೆ ದಿವಂಗತ ಅನಂತ್ ಕುಮಾರ್ ಹಾಗೆ ಡಿವಿಎಸ್ ಆದ ಮೇಲೆ, ಸದಾನಂದ ಗೌಡ್ರ ಆದ್ಮೇಲೆ ಬೆಂಗಳೂರಿಗೆ ಇದುವರೆಗೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ. ಸೊ ಪಿಸಿ ಮೋಹನ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ 3 ಸುದ್ದಿಗಳನ್ನ ನೋಡಿದ್ರಿ. ಹಾಗಾದ್ರೆ ನಮ್ಮ ಇವತ್ತಿನ 5 ಸುದ್ದಿಗಳಲ್ಲಿ 3 ಸುದ್ದಿಗಳಾಯ್ತು. ಈಗ 4ನೇ ಸುದ್ದಿಯಲ್ಲಿ ಏನಿದೆ ಹಾಗಾದ್ರೆ? ಆ ಸುದ್ದಿ ಡಬ್ಬಿಯಲ್ಲಿರುವಂತಹ ಆ ಸ್ಪೆಷಲ್ ಸುದ್ದಿ ಏನ್ ಹಾಗಾದ್ರೆ ಅದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಅನ್ನಭಾಗ್ಯದ ವಿಚಾರವನ್ನ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇಡೀ ರಾಜ್ಯದ ಜನರು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿ. ಬಹುಶಃ ಕಾಂಗ್ರೆಸ್ನವರಿಗಿಂತ ಬಿಜೆಪಿಯವರೇ ಬಹಳವಾಗಿ ಚಿಂತೆಗೀಡಾಗಿದ್ದಾರೆ ಅಂತ ಅನ್ಸುತ್ತೆ ಈ ಕಾಂಗ್ರೆಸ್ನವರ ಗ್ಯಾರಂಟಿಗಳ ವಿಚಾರಕ್ಕೆ. ಅನ್ನಭಾಗ್ಯ ಹಾಗೆ ಗೃಹ ಜ್ಯೋತಿ ಈ ಗ್ಯಾರಂಟಿ ನಾಳೆಯಿಂದಲೇ ಜಾರಿಯಾಗುತ್ತೆ ಅನ್ನೋದೊಂದು ವಿಚಾರ. ಇವತ್ತು ಮಧ್ಯರಾತ್ರಿ 12 ಗಂಟೆ, ಯಾಕಂದ್ರೆ ನಾಳೆಯಿಂದ ಜುಲೈ 1ನೇ ತಾರೀಕು ಆಗಿರೋದ್ರಿಂದ ರಾಜ್ಯ ಸರ್ಕಾರ ಹೇಳಿದಂಗೆ ಜುಲೈ ತಿಂಗಳ ಕರೆಂಟ್ ಬಿಲ್ ಅನ್ನ ನೀವು ಕಟ್ಟೋ ಹಂಗಿಲ್ಲ, ಅಂದ್ರೆ ಆಗಸ್ಟ್ ನಲ್ಲಿ ಕಟ್ಟೋ ಹಂಗಿಲ್ಲ ಅಂತ ಏನ್ ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಅದೇ ರೀತಿಯಲ್ಲಿ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಗೃಹ ಜ್ಯೋತಿ ಅನ್ವಯ ಆಗುತ್ತೆ. 200 ಯೂನಿಟ್ ಒಳಗೆ ಬಳಸಿದ್ರೆ ಜುಲೈ ತಿಂಗಳ ಬಿಲ್ ಅನ್ನ ನೀವು ಕಟ್ಟಂಗಿಲ್ಲ. ಸೊ ಇದು ಗೃಹ ಜ್ಯೋತಿ ವಿಚಾರ ಆಯ್ತು ಅಂತ ಹೇಳಿದ್ರೆ, ಅನ್ನಭಾಗ್ಯದ ಗ್ಯಾರಂಟಿ ಕೂಡ ನಾಳೆಯಿಂದಲೇ ಜಾರಿಯಾಗುತ್ತೆ.
ಸೊ ಅಂದ್ರೆ 5 ಕೆಜಿ, ನಾಳೆ ಅಂದ್ರೆ ನಾಳೆನೇ ಅಲ್ಲ, ನಾಳೆ ಆಗಬಹುದು ಅಥವಾ ಇನ್ನ 10 ದಿನಗಳಾಗಬಹುದು, 5 ದಿನಗಳಾಗಬಹುದು, ಯಾವಾಗ ಆಗತ್ತೆ ಗೊತ್ತಿಲ್ಲ. 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿಯ ಅಕ್ಕಿಯ ಪರ್ಯಾಯವಾಗಿ ಸರ್ಕಾರದಿಂದ ಏನು ಹಣ ಕೊಡ್ತೀವಿ ಅಂದಿದ್ರಲ್ಲ, ಸೊ ಆ ಹಣ ಕೂಡ ಸಿಗುತ್ತೆ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆದ್ರೆ ಆಧಾರ್ ಲಿಂಕ್ ಕಡ್ಡಾಯ ಆಗಿರಬೇಕಾಗತ್ತೆ ನಿಮ್ಮ ಅಕೌಂಟ್ಗೆ ಅಂತ. ಮನೆಯ ಯಜಮಾನರು ಯಾರು ಇರ್ತಾರೋ ಸೊ ಅವರಿಗೆ ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. 170 ರೂಪಾಯಿ 1 ಕೆಜಿ ಅಕ್ಕಿಗೆ, ಅಂದ್ರೆ 5 ಕೆಜಿ ಅಕ್ಕಿಗೆ 170 ರೂಪಾಯಿ ಆಗುತ್ತೆ. ಎಷ್ಟು ಜನ ಇರ್ತಾರೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಮನೆಯ ಯಜಮಾನರಿಗೆ ಹಾಕ್ತಾರಂತೆ. ಸೊ ಬನ್ನಿ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಹಾರ ಸಚಿವರು ಮುನಿಯಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ನೋಡೋಣ. ಅಕೌಂಟ್ಸ್ಗೆ ಕೊಡೋದಕ್ಕೆ 199 ಭಾಗ ಅಕೌಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಒಂದು ವೇಳೆ ಅಕೌಂಟ್ ಇಲ್ಲದೆ ಇರುವಂತವರು, ಪಡಿತರ ಚೀಟಿ ಹೊಂದಿರೋರು, ಮನೆಯ ಪಡಿತರ ಚೀಟಿ ಯಾರ ಹೆಸರಲ್ಲಿದೆ ಅವರು ಅಕೌಂಟ್ ಅನ್ನ ಮಾಡ್ಕೊಳ್ಬೇಕು. 1 ಕೆಜಿಗೆ 34 ರೂಪಾಯಿ ಹೇಳಿದ್ದೀವಿ. ಒಬ್ಬ ವ್ಯಕ್ತಿಗೆ 5 ಕೆಜಿ ಸಿಗ್ತದೆ. 3, 4 ಜನ, 5 ಜನ ಇದ್ರೆ 25 ಕೆಜಿ ಸಿಗ್ತದೆ. 25 ಕೆಜಿ 34 ರೂಪಾಯಿ ಪ್ರತಿ ಕೆಜಿಗೆ. ಈ ಪ್ರಕಾರ ಇದನ್ನು ತೀರ್ಮಾನ ಮಾಡಿದ್ದೀವಿ. ಅಕ್ಕಿ ಸಿಗೋ ತನಕ ಮಾತ್ರ ಇರ್ತದೆ. ನಾವು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಮಾಡಿ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ಧಾನ್ಯಗಳನ್ನು ಕೊಡುವಂಥ ವಿಷಯದಲ್ಲಿ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 2 ಕೆಜಿ ರಾಗಿ ಮತ್ತು ಉಳಿದಿದ್ದನ್ನು ಅಕ್ಕಿ ಕೊಡೋದು 8 ಕೆಜಿ, ಜೋಳ 2 ಕೆಜಿ ಮತ್ತು ಉಳಿದಿದ್ದನ್ನು ಅಕ್ಕಿ ಕೊಡುವಂಥದ್ದು 8 ಕೆಜಿ. ಎಷ್ಟು ಆದರೆ ಅಷ್ಟನ್ನು ಕೊಟ್ಟು ನಾವು ಮಿಕ್ಕಿದ್ದಕ್ಕೆ ಈಗ 5 ಕೆಜಿ ಅಕ್ಕಿ ಬರ್ತಾ ಇದೆ, ಉಳಿದದ್ದನ್ನು ಕೊಡೋದಕ್ಕೆ ಬೇಗ ಪ್ರಯತ್ನ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಒಂದು ಕಡೆ ಬಹಳ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಂತಹ ಸರ್ಕಾರದ ಗ್ಯಾರಂಟಿಗಳು ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಪ್ರಮುಖವಾಗಿ ಇವತ್ತು ಮಧ್ಯರಾತ್ರಿಯಿಂದ ಗೃಹ ಜ್ಯೋತಿ ಜಾರಿಗೆ ಬಂದ್ರೆ ನಾಳೆಯಿಂದ ಬೆಳಗ್ಗೆಯಿಂದ ಕೂಡ 5 ಕೆಜಿ ಅಕ್ಕಿ ಜೊತೆಗೆ ಉಳಿದಂತಹ 5 ಕೆಜಿಗೆ ಪರ್ಯಾಯವಾಗಿ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದ ಸದ್ಯದ ಮಟ್ಟಿಗಿನ ಪ್ಲಾನ್ ಏನು ಹೇಳಿಕೆಯನ್ನ ಕೊಟ್ಟಿದೆ ಸರ್ಕಾರದ ಕಡೆಯಿಂದ? ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಂತಹ ಪ್ರಮುಖ 2 ಘೋಷಣೆಗಳು ನಾಳೆಯಿಂದ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ನಾಳೆಯಿಂದ ಕೂಡ ಜಾರಿಗೆ ಬರ್ತಿರುವಂತದ್ದು. ಈಗಾಗಲೇ 5 ಕೆಜಿ ಅಕ್ಕಿ ಜೊತೆ ಮತ್ತೆ 5 ಕೆಜಿ ಸೇರಿದಂತೆ ಒಟ್ಟು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ತನ್ನ ಗ್ಯಾರಂಟಿಯ ಹೆಸರಿನಲ್ಲಿ ಘೋಷಣೆಯನ್ನು ಮಾಡಿತು. ಆದರೆ ಎಲ್ಲೊಂದು ಕಡೆ ಮೊದಲ ತಿಂಗಳು ತಮ್ಮ ಘೋಷಣೆಯಂತೆ ಅಕ್ಕಿಯನ್ನು ಒದಗಿಸುವಲ್ಲಿ ವಿಫಲ ಆಗಿರುವಂತದ್ದು. ಒಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಅಕ್ಕಿ ವಿಚಾರದ ಪೈಪೋಟಿಯ ನಡುವೆ ಇದೀಗ ಅಕ್ಕಿಯ ಕೊಡುವ ಜಾಗದಲ್ಲಿ ತಲಾ 1 ಕೆಜಿಗೆ 34 ರೂಪಾಯಿಯಂತೆ ಪ್ರತಿ ಕುಟುಂಬದ ಪ್ರತಿ ಸದಸ್ಯನು ಕೂಡ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಹಾಕಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ನಾಳೆಯಿಂದ ಜುಲೈ 15ನೇ ತಾರೀಕಿನವರೆಗೂ ಕೂಡ 5 ಕೆಜಿ ಅಕ್ಕಿ ಯಾರಿಗೆಲ್ಲ ಕೊಡಬೇಕು, ಕುಟುಂಬದ ಬಿಪಿಎಲ್ ಕಾರ್ಡ್ನ ಸದಸ್ಯರಿಗೆ ಅವರಿಗೆಲ್ಲರೂ ಕೂಡ ಒಬ್ಬ ವ್ಯಕ್ತಿಗೆ 5 ಕೆಜಿ ಅಂತ ಒಟ್ಟು 170 ರೂಪಾಯಿಯನ್ನ ಅವರ ಬ್ಯಾಂಕ್ ಖಾತೆಗೆ ಹಣ ಹಾಕಲು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಆ ಮುಖಾಂತರ ಸರ್ಕಾರಕ್ಕೆ 700 ರಿಂದ 800 ಕೋಟಿ ರೂಪಾಯಿ ವೆಚ್ಚ ತಗುಲ್ತಿರುವಂಥದ್ದು. ಮತ್ತೊಂದು ಕಡೆ ಇನ್ನೊಂದು ಬಹು ಉದ್ದೇಶಿತ ಗೃಹ ಜ್ಯೋತಿ ಯೋಜನೆ ಕೂಡ ಇವತ್ತು ಮಧ್ಯರಾತ್ರಿಯಿಂದ ಏನು ಜಾರಿ ಆಗ್ತಿರುವಂಥದ್ದು. ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಜಾರಿ ಆಗ್ತಿರುವಂಥದ್ದು. ಇದು ಮಧ್ಯರಾತ್ರಿ 12 ಗಂಟೆಯಿಂದ ಜಾರಿಯಾದರೆ ಈ ತಿಂಗಳು ಅಂದ್ರೆ ಇಡೀ ತಿಂಗಳು 200 ಯೂನಿಟ್ ಒಳಗಡೆ ಬಳಸುವಂತವರಿಗೆ ಉಚಿತ ವಿದ್ಯುತ್ ಅನ್ನು ಕೊಡಲಿಕ್ಕೆ ಸರ್ಕಾರ ಭರವಸೆ ಕೊಡ್ತು. ಅದು ಕೂಡ ಇವತ್ತು ಜಾರಿ ಆಗ್ತಿರುವಂಥದ್ದು. ಈಗಾಗಲೇ 70 ಲಕ್ಷ ನೋಂದಣಿ ಮಾಡಿರುವಂಥದ್ದು, ಅಂದ್ರೆ 70 ಲಕ್ಷ ಮೀಟರ್ ಒಟ್ಟಾರೆ ನೋಂದಣಿ ಮಾಡಿರುವಂಥದ್ದು. ಸರ್ಕಾರ ಕೂಡ ಗೃಹ ಜ್ಯೋತಿ ಅತಿ ದೊಡ್ಡ ಹೊರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಇದು ಎಲ್ಲೊಂದು ಕಡೆ ಜನಪ್ರಿಯ ಯೋಜನೆ ಅಂತ ಕೂಡ ಹೇಳಲಾಗ್ತದೆ. ಎಲ್ಲದರ ನಡುವೆ ಕೂಡ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತಮ್ಮ ಗ್ಯಾರಂಟಿ ಘೋಷಣೆಗಳನ್ನ ಏನು ಜನಪ್ರಿಯ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕಂತ ಸರ್ಕಾರ ಹೊರಟಿರುವಂಥದ್ದು. ಇದೇ ಕಾರಣಕ್ಕಾಗಿ ಅನ್ನಭಾಗ್ಯ ಅಕ್ಕಿ ಕೊರತೆಯ ಕಾರಣಕ್ಕಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗದ ಕಾರಣಕ್ಕಾಗಿ ಅನಿವಾರ್ಯವಾಗಿ ವಿಪಕ್ಷಗಳ ಟೀಕೆಯನ್ನು ಎದುರಿಸಬಾರದು ಎಂಬ ಕಾರಣಕ್ಕಾಗಿ ಮತ್ತು ಇದೇ ಜುಲೈ 3ರಿಂದ ವಿಧಾನಸಭೆ ಅಧಿವೇಶನ ಅಂದ್ರೆ ಬಜೆಟ್ ಅಧಿವೇಶನ ಆರಂಭ ಆಗ್ತಿರುವಂಥದ್ದು. ಈಗಾಗಲೇ ವಿಪಕ್ಷಗಳು ಕೂಡ ಅಕ್ಕಿಯನ್ನು ಹಾಕ್ತಿದ್ರೆ ಅಕ್ಕಿಯ ಹಣವನ್ನ ಏನು ಬಿಪಿಎಲ್ ಕಾರ್ಡ್ದಾರರ ಖಾತೆಗೆ ಹಾಕಿ ಅಂತ ಹೇಳಿದ್ರೆ ಅಂತೆಯೇ ಸರ್ಕಾರ ಇದೀಗ ಬಿಪಿಎಲ್ ಕಾರ್ಡ್ದಾರರ ಖಾತೆಗೆ ಹಣವನ್ನು ಹಾಕುವ ಮುಖಾಂತರ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಈ ಸಂಬಂಧಪಟ್ಟಾಗಿ ಇವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪನವರು ಮಾತನಾಡಿರೋ ಸಂದರ್ಭದಲ್ಲಿ ಇದು ತಾತ್ಕಾಲಿಕ ಅನ್ನೋ ಮುಖಾಂತರ ನಾವು ಅಕ್ಕಿ ಯಾವಾಗ ಸಿಗುತ್ತೆ ಅಲ್ಲಿವರೆಗೂ ಸಿಗಲ್ಲ, ಅಲ್ಲಿವರೆಗೂ ಕೂಡ ಹಣವನ್ನು ಹಾಕ್ತೀವಿ ಅಂತ ಹೇಳಿರುವಂಥದ್ದು. ಮತ್ತು MSP ದರದಲ್ಲಿ ಅಕ್ಕಿಯನ್ನು ಕೊಡಲಿಕ್ಕೆ ಮತ್ತು ಟೆಂಡರ್ ಕರಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಈ ನಡುವೆ ಕೂಡ ಕೇಂದ್ರದ ಇತರ ಸ್ವಾಯತ್ತ ಸಂಸ್ಥೆಗಳ ನಡುವೆ ಕೂಡ ಚರ್ಚೆಯನ್ನ ಮಾಡ್ತಿದ್ವಿ ಮತ್ತು ಆದಷ್ಟು ಬೇಗ ನಾವು ಮುಂದಿನ ದಿನಗಳಲ್ಲಿ ಅಕ್ಕಿಯನ್ನು ಕೊಡ್ತೀವಿ ಮತ್ತು ಆಯಾ ಭಾಗದ
ಅನುಕೂಲವಾಗಿ 2 ಕೆಜಿ ಅಕ್ಕಿ ರಾಗಿ ಮತ್ತು ಗೋಧಿಯನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಈಗಾಗಲೇ ಗೋಧಿ ಸ್ಟಾಕ್ ಇಲ್ಲ ಮತ್ತು ಅದನ್ನು ಕೂಡ ಪರ್ಚೇಸ್ ಮಾಡ್ತೀವಿ ಅಂತ ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಅಕ್ಕಿ ಕೊಡಲು ಸಾಧ್ಯವಾಗದ ಕಾರಣಕ್ಕೆ ಇದೀಗ ಹಣವನ್ನು ಕೊಡ್ತಿರುವಂಥದ್ದು. ಒಟ್ಟಾರೆ ಒಂದು ಯೋಜನೆ ನಾಳೆ ಬೆಳಗ್ಗೆಯಿಂದ ಜಾರಿಯಾದರೆ ಮತ್ತೊಂದು ಯೋಜನೆ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಅಧಿಕೃತವಾಗಿ ಜಾರಿಯಾಗಲಿದೆ. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ನೋಡೋಣ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಎಲ್ಲ ಸರ್ಕಾರದ ಗ್ಯಾರಂಟಿಗಳನ್ನ ಈಡೇರಿಸಲಾಗುತ್ತಾ. ಸೊ ಈಗಾಗಲೇ ಸಾಕಷ್ಟು ಅದಕ್ಕೂ ಕೂಡ ಸಾಕಷ್ಟು ಬೇಸರಗಳು ಜನರಿಂದ ವ್ಯಕ್ತವಾಗ್ತಾ ಇದೆ. ನಮ್ಗೆ 5 ಕೆಜಿ ಅಕ್ಕಿ ಬದಲು ಹಣ ಕೊಡ್ತೀನಿ ಅಂತಿರಲ್ಲ, ನಮ್ಗೆ ಪೂರ್ತಿಯಾಗಿ ಅಕ್ಕಿನೇ ಬೇಕು ಅಂತ ಹೇಳಿ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ವಿಚಾರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಅಥವಾ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿ ಬರಬಹುದು ಅಂತ ಹೇಳಿ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಬ್ರೇಕ್ಗೂ ಮುಂಚೆ. ಸೊ ನಮ್ಮ ಸುದ್ದಿ ಡಬ್ಬಿಯ 5ನೇ ಸುದ್ದಿ ಡಬ್ಬಿಯಲ್ಲಿರುವಂತಹ ಆ ಸುದ್ದಿಯನ್ನ ಕೇಳಿದ್ರೆ ಖಂಡಿತವಾಗ್ಲೂ ಬೆಂಗಳೂರಿನ ಜನರು ಶಾಕ್ ಆಗ್ತಾರೆ ಅಂತ ಹೇಳಿ. ಸೊ ಹಾಗಾದ್ರೆ ಏನಪ್ಪಾ ಆ ಸುದ್ದಿ ಅಂತ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಸೊ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ 5ನೇ ಸುದ್ದಿ, ಬೆಂಗಳೂರಿಗೆ ಖಂಡಿತವಾಗ್ಲೂ ನೀರಿನ ಬರ ಎದುರಾಗುತ್ತಾ. ಹಾಗಾದ್ರೆ ಈಗಾಗಲೇ ನೀರಿನ ಅಭಾವ ಇದೆ ಅಂತ ಹೇಳಿ ಈಗಾಗಲೇ ಜಲಮಂಡಳಿ ಕಡೆಯಿಂದ ಸೊ ಅದಕ್ಕೆ ಬೇಕಾಗಿರುವಂತಹ ಪೂರ್ವ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ KRS ನಲ್ಲಿ ನೀರಿನ ಮಟ್ಟ ಕಂಪ್ಲೀಟ್ ಆಗಿ ಕುಸಿತಗೊಂಡು ಬಿಟ್ಟಿದೆ. ಹಾಗಾಗಿ ಜಲಮಂಡಳಿಗೆ ಟೆನ್ಷನ್ ಶುರುವಾಗಿದೆ. ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿನ ಅಭಾವದ ಭೀತಿ ಎದುರಾಗಿದೆ. ಸೊ ಮಳೆಗಾಲ ಶುರುವಾದ್ರೂ ಕೂಡ ಸರಿಯಾದಂತಹ ಸಮಯಕ್ಕೆ ಮುಂಗಾರು ಬರದೇ ಇರೋ ಹಿನ್ನೆಲೆಯಲ್ಲಿ ಸೊ ಎಲ್ಲ ಜಲಾಶಯ ಪ್ರದೇಶಗಳು ಕೂಡ ಬಣಗುಡ್ತಾ ಇದೆ. ಒಂದು ಕಡೆ ಪ್ರಮುಖವಾಗಿ ಕಾವೇರಿ ನೀರನ್ನ ಪೂರೈಸುವಂತಹ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಇನ್ನೂ ಕೂಡ ವರುಣರಾಯ ಕೃಪೆಯನ್ನು ತೋರಿಲ್ಲ. ಸೊ ವರುಣರಾಯನ ಕೃಪೆ ಇಲ್ಲದೆ ಇರೋ ಕಾರಣ ಕಾವೇರಿಯ ನದಿಯ ಒಡಲು ಕಂಪ್ಲೀಟ್ ಆಗಿ ಖಾಲಿಗಾಗಿದೆ. ಪ್ರಮುಖವಾಗಿ KRS ನಿಂದ ಬೆಂಗಳೂರಿಗೆ ಬರುವಂತಹ ನೀರಿನ ಕಡಿತಕ್ಕೆ ಇದೀಗ ಜಲಮಂಡಳಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ಸೊ KRS ಡ್ಯಾಮ್ ತುಂಬಿದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ KRS ಜಲಾಶಯ ಕೂಡ ಬಣಗುಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಸೊ ನೀರು ಸರಬರಾಜು ಆಗೋದ್ರಲ್ಲಿ ದೊಡ್ಡ ಮಟ್ಟದ ಹೊಡೆತ ಬೀಳತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಅಂತ ನಾವು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ. 1450 ಮಿಲಿಯನ್ ಲೀಟರ್ ಪ್ರತಿ ದಿನಕ್ಕೆ ಬೇಕಾಗಿರುವಂತಹ ಅಗತ್ಯ ನೀರು ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನ ವಿಚಾರಕ್ಕೆ ನಾವು ಹೇಳ್ತಾ ಇದ್ದೀವಿ. ಸೊ ಇನ್ನು 1.6 TMC ಬೆಂಗಳೂರಿಗೆ ಪ್ರತಿ ತಿಂಗಳಿಗೆ ಬೇಕಾಗಿರುವಂತಹ ನೀರು. ಬೆಂಗಳೂರಿಗೆ ಪ್ರತಿ ತಿಂಗಳು 1.6 TMC ನೀರು ಬೇಕಾಗುತ್ತೆ. ಸೊ ಈಗ ಜಲಮಂಡಳಿಯ ಚಿಂತನೆ ಏನು, 50 ಮಿಲಿಯನ್ ಲೀಟರ್ ಪ್ರತಿದಿನ ನೀರನ್ನ ಕಡಿತಗೊಳಿಸಬೇಕು ಬೆಂಗಳೂರಿಗೆ ಅಂತ ಲೆಕ್ಕಾಚಾರಗಳು ಶುರುವಾಗಿದ್ಯಂತೆ. 10 TMC, ಕೇವಲ 10 TMC ಮಾತ್ರ ಪ್ರಸ್ತುತ KRS ನಲ್ಲಿರುವಂತಹ ನೀರಿನ ಮಟ್ಟ. ಡೆಡ್ ಸ್ಟೇರೇಜ್ಗೆ ಏನಾದ್ರೂ ಹೋದ್ರೆ ಕಾವೇರಿ ನೀರನ್ನ ಪೂರೈಕೆ ಮಾಡೋದನ್ನೇ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿ ಜಲಮಂಡಳಿ ಮಾಹಿತಿಯನ್ನ ಕೊಡ್ತಾ ಇದೆ. ಈ ಹಿಂದೆ ಕೂಡ ಅಂದ್ರೆ 2015ರಲ್ಲಿ KRS ಇದೇ ರೀತಿಯಲ್ಲಿ ಖಾಲಿಯಾಗಿತ್ತು. ಹೇಮಾವತಿ ಡ್ಯಾಮ್ನಿಂದ ನೀರನ್ನ ಸಪ್ಲೈ ಮಾಡಲಾಗಿತ್ತು. ಸೊ ಈಗ ಸದ್ಯದ ಮಟ್ಟಿಗೆ ಸರಿಯಾದಂತಹ ಪ್ರಮಾಣದಲ್ಲಿ ಮಳೆ ಆಗದೆ ಇರೋ ಕಾರಣಕ್ಕೋಸ್ಕರ ಮಳೆ ಕೊರತೆಯಾಗಿರೋದ್ರಿಂದ ಏನ್ ಮಾಡ್ತಾರ, ಹಾಗಾದ್ರೆ ಬೆಂಗಳೂರಿಗೆ ಯಾವ ನಿಟ್ಟಿನಲ್ಲಿ ನೀರನ್ನ ಪೂರೈಕೆ ಮಾಡ್ಲಾಗತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಇನ್ನು ಪ್ರಮುಖವಾಗಿ ರಾಜ್ಯದಲ್ಲಿ ಈ ಬಾರಿ ಮಳೆ ಕೊರತೆಯಾಗಿದೆಯಲ್ಲ, ಈ ವರ್ಷ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆಗಲ್ಲ ಅಂತ ಹೇಳಿ ದೆಹಲಿಯಲ್ಲಿ DCM DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಹತ್ರ ಇದ್ರೆ ಬೇರೆಯವ್ರಿಗೂ ಕೂಡ ಆರಾಮಾಗಿ ಕೊಡಬಹುದು, ನಮ್ಮ ಹತ್ರನೇ ಇಲ್ದಿರಾ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಬೇರೆಯವ್ರಿಗೆ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರ ಚಿಂತನೆ ಇದೆ. ಹಾಗಾಗಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ದೆಹಲಿಯಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತೀವಿ. ಸೊ ಯಾರು ಕೂಡ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗ್ಬಿಡೋಣ. ಟ್ವಿಟರ್ಗೆ 50 ಲಕ್ಷ ರೂಪಾಯಿ ದಂಡವನ್ನ ಹೈಕೋರ್ಟ್ ವಿಧಿಸಿದೆ. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ನೇತೃತ್ವದ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಟ್ವಿಟರ್ಗೆ 50 ಲಕ್ಷ ರೂಪಾಯಿ ದಂಡವನ್ನ ಹೈಕೋರ್ಟ್ ವಿಧಿಸಿದೆ. ಆ ಮುಖಾಂತರ ಚಾಟಿ ಬೀಸಿದೆ. ಕೇಂದ್ರ ಸರ್ಕಾರದ ನಿರ್ಬಂಧವನ್ನ ಪ್ರಶ್ನಿಸಿ ಟ್ವಿಟರ್ ಕೋರ್ಟ್ ಮೆಟ್ಟಿಲೇರಿದೆ. ಕೇಂದ್ರ ವಿದ್ಯುನ್ಮಾನ ಹಾಗೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ವಿರುದ್ಧದ ಅರ್ಜಿಯನ್ನ ವಜಾಗೊಳಿಸಿ 50 ಲಕ್ಷ ರೂಪಾಯಿ ದಂಡವನ್ನ ಹೈಕೋರ್ಟ್ ಇದೀಗ ವಿಧಿಸಿದೆ. 45 ದಿನಗಳ ಒಳಗೆ 50 ಲಕ್ಷ ರೂಪಾಯಿ ದಂಡವನ್ನ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಟ್ವಿಟರ್ ಸಂಸ್ಥೆ ಪಾವತಿಸಬೇಕು. ಒಂದು ವೇಳೆ ಪಾವತಿ ಮಾಡದೇ ಇದ್ರೆ ಪ್ರತಿದಿನ ಹೆಚ್ಚುವರಿಯಾಗಿ ಆ ಅಮೌಂಟ್ಗೆ 5,000 ರೂಪಾಯಿ ಎಕ್ಸ್ಟ್ರಾ ಪಾವತಿಸಬೇಕು ಪ್ರತಿ ದಿನಕ್ಕೆ ಅಂತ ಹೇಳಿ ಹೈಕೋರ್ಟ್ ಸರಿಯಾಗಿ ಆದೇಶವನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರದ ನಿರ್ಬಂಧದ ಆದೇಶ ಹಾಗೆ 2021ರ ಫೆಬ್ರವರಿಯಿಂದ 2022ರ ಫೆಬ್ರವರಿಯ ನಡುವೆ 39 URLಗಳಿಂದ ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರ ಟ್ವಿಟರ್ಗೆ ನಿರ್ದೇಶಿಸಿತ್ತು. ಸೊ ಆ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇದೀಗ ಟ್ವಿಟರ್ಗೆ 50 ಲಕ್ಷ ರೂಪಾಯಿ ದಂಡವನ್ನ ಹೈಕೋರ್ಟ್ ವಿಧಿಸಿದೆ. ಸೊ
ನೋಡಿದ್ರಲ್ಲ ಇವತ್ತಿನ ನಮ್ಮ 5 ಸುದ್ದಿ ಡಬ್ಬಿಗಳ ಸುದ್ದಿಯ ಜೊತೆಗೆ ಬೇರೆ ಬೇರೆ ಸುದ್ದಿಗಳತ್ತ ಕೂಡ ಗಮನ ಹರಿಸ್ತಾ ಹೋದ್ವಿ. ಇದು ಈ ಹೊತ್ತಿನ ಸುದ್ದಿ ಡಬ್ಬಿಯ ಸ್ಪೆಷಲ್ ಬುಲೆಟಿನ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.